ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 2,10,000 ವೋಟರ್ಸ್ ಇದ್ದಾರೆ. 250ಕ್ಕೂ ಹೆಚ್ಚು ಬೂತ್ಗಳು ಬರುತ್ತೆ. ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥವರು ಮುಸಲ್ಮಾನರು 65,000 ಮತದಾರರು ಅಂತಲೇ ತಿಳ್ಕೊಳ್ಳೋಣ. 35,000 ಎಲ್ಲ ಲಿಂಗಾಯತರು ಸೇರಿದ್ರೆ 35,000 ಲಿಂಗಾಯತರು ಅಂತ ತಿಳ್ಕೊಳ್ಳೋಣ. ಇಲ್ಲಿ ದಲಿತ ಸಮುದಾಯಗಳು, ಎಲ್ಲ ದಲಿತ ಸಮುದಾಯಗಳು ಸೇರಿದ್ರೆ ಅವರು ಒಂದು 30-35,000 ಜನ ಬರ್ತಾರೆ. ಇನ್ನು ಕುರುಬ ಸಮುದಾಯದಲ್ಲಿ ಹೆಚ್ಚು ಕಡಿಮೆ 28ರಿಂದ 30,000 ಬರ್ತಾರೆ. ವಾಲ್ಮೀಕಿ ಸಮುದಾಯ ಸಹ 25,000 ಮತಗಳು ಬರ್ತವೆ. ಇತರ ಜಾತಿಗಳು ಮರಾಠ ಇರ್ಬೋದು, ಉಪ್ಪಾರ್ ಇರ್ಬೋದು, ಗಂಗಾಮತಸ್ಥರು ಇರ್ಬೋದು, ಉಳಿದ ಎಲ್ಲ ಜಾತಿಗಳನ್ನು ಲೆಕ್ಕ ಹಾಕಿದ್ರೆ ಅವರು ಒಂದು 20-25,000 ಜನ ಬರ್ತಾರೆ. ಒಟ್ಟು 2,10,000 ಮತದಾರರು ಈ ಕ್ಷೇತ್ರದಲ್ಲಿ ಇದ್ದಾರೆ. 80% ಮತ ಚಲಾವಣೆ ಆಗುತ್ತೆ ಅಂದರೆ 1,80,000 ವೋಟರ್ಸ್ ಮತ ಚಲಾಯಿಸ್ತಾರೆ. ಇದು ಉಪಚುನಾವಣೆ ಆಗಿರೋದ್ರಿಂದ ಅತಿ ಹೆಚ್ಚು ಮತದಾನ ಆಗಬಹುದು. ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಮರ್ಥ ಯಾವ ರೀತಿ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಲೆಕ್ಕಾಚಾರ ಅವರ ತಂದೆ SS ಮಲ್ಲಿಕಾರ್ಜುನ್ ಮತ್ತು ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಇದೆ ಅಂತಂದರೆ ಆ ನಂಬಿಕೆ ಯಾವ ರೀತಿ ಇದೆ? ಮುಸಲ್ಮಾನರಲ್ಲಿ 65,000 ಮತದಾರರು ಅಂತ ತಿಳ್ಕೊಂಡ್ರು ಸಹ ಒಂದು 35,000 ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರ್ಬೋದು. ಯಾಕೆ ಬರುತ್ತೆ? 35,000 ಯಾಕೆ ಬರುತ್ತೆ? ಈಗ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ. ದಾವಣಗೆರೆ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಚುನಾವಣೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 20 ಗ್ರಾಮಗಳು ಬರ್ತವೆ. 20 ಗ್ರಾಮೀಣ ಪ್ರದೇಶದ 20 ಗ್ರಾಮಗಳು ಸಹ ದಕ್ಷಿಣಕ್ಕೆ ಬರುತ್ತೆ. ಉಳಿದಂಥದ್ದು ಸಿಟಿ ಲಿಮಿಟಿಗೆ ಬರ್ತಾ ಇದೆ. ಈಗ ಕಾರ್ಪೊರೇಷನ್ ಚುನಾವಣೆಗಳಲ್ಲಿ ಹೆಚ್ಚು ಕಡಿಮೆ ದಕ್ಷಿಣದಿಂದಲೇ ಅತಿ ಹೆಚ್ಚು ಮುಸಲ್ಮಾನರು ಕಾರ್ಪೊರೇಟರ್ಗಳಾಗಿ ಆಯ್ಕೆ ಆಗುವಂಥದ್ದು. ಈಗ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೂ ಸಹ ಮತ್ತು ಜಿಲ್ಲಾ ಪಂಚಾಯತ್ನಲ್ಲೂ ಸಹ ಮುಸಲ್ಮಾನರು ಹೆಚ್ಚಿರುವಂತಹ ಗ್ರಾಮಗಳಿದೆ. ತುರ್ಚಘಟ್ಟ ಅನ್ನೋ ಗ್ರಾಮಗಳಿದ್ದಾವೆ, ಮತ್ತು ಕಾರ್ಪೊರೇಷನಲ್ಲಿ ಗ್ರಾಮ ಇದೆ. ಎಲ್ಲವನ್ನು ಲೆಕ್ಕ ಹಾಕಿದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಕಾರ್ಪೊರೇಷನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಆಗಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ. 65,000ದಲ್ಲಿ 35,000 ಮತಗಳು ಮುಸಲ್ಮಾನರು ಕಾಂಗ್ರೆಸ್ಗೆ ಆಗ್ತಾರೆ ಅಂತ ಇಟ್ಕೊಳ್ಳಿ. ಇನ್ನು 30,000 ಮತಗಳು ವಿರೋಧವಾಗಿ ಬೀಳ್ತವೆ ಅಥವಾ ಪಕ್ಷೇತರವಾಗಿ ನಿಲ್ತಾರೋ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇನ್ನು 35,000 ಎಲ್ಲ ಲಿಂಗಾಯತ ಸಮುದಾಯ 35,000 ಇದೆ. ಅದರಲ್ಲಿ ಒಂದು 25,000 ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ. ಅದಾದ ನಂತರ ದಲಿತ ಸಮುದಾಯದ ಮತಗಳು ಒಂದು 20,000 ಮತಗಳು ಬರ್ತವೆ. ಕುರುಬ ಸಮುದಾಯದ ಮತಗಳು ಒಂದು 10,000 ಇಟ್ಕೊಳ್ಳಿ. ಅದಾದ ನಂತರ ಬೇರೆ ಬೇರೆ ಇತರ ಸಮುದಾಯಗಳೆಲ್ಲ ಲೆಕ್ಕ ಹಾಕಿದ್ರೆ 20,000 ಮತಗಳನ್ನು ತಿಳ್ಕೊಂಡ್ರೆ ಹೆಚ್ಚು ಕಡಿಮೆ 1,00,000 ವೋಟ್ಗಳು. ಏನು ಮುಸಲ್ಮಾನರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ಏನು ಹೇಳ್ತಾ ಇದ್ದಾರಲ್ಲ, ಹೆಚ್ಚು ಕಡಿಮೆ 1,00,000 ವೋಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇವತ್ತು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಾಮಿನೇಷನ್ಗೆ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ, ಸಲೀಂ ಅಹಮದ್ ಅವರು ಬರ್ತಾರೆ. ಎಲ್ಲರೂ ಬಂದು ಇಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾರೆ. ಅವರಿಂದಲೂ ಸಹ ವೋಟ್ ಸ್ವಿಂಗ್ ಆಗುತ್ತೆ. ಈ ಲೆಕ್ಕಾಚಾರದಲ್ಲಿ ಸಮರ್ಥ ಶಾಮನೂರು, ಏನು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜಯಶಾಲಿ ಆಗ್ತಾರೆ ಎಂಬ ಲೆಕ್ಕಾಚಾರದಿಂದ ಇಲ್ಲಿ ಅಖಾಡಕ್ಕೆ ಇಳಿಸಿರುವಂಥದ್ದು. ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ಇದೆ. ಇಲ್ಲಿ ಪ್ರತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 50, 60, 70,000 ಮತಗಳನ್ನು ಗಳಿಸ್ತಾನೆ ಇದೆ. ಈ ಬಾರಿ ವಾಲ್ಮೀಕಿ ಸಮುದಾಯದಿಂದ ಶ್ರೀನಿವಾಸ್ ಅವ್ರನ್ನ ಅಖಾಡಕ್ಕೆ ಇಳಿಸಿರೋದ್ರಿಂದ ಆ ಸಮುದಾಯದ ಮತಗಳು 100ಕ್ಕೆ 100 ಭಾಗ ಅಲ್ಲಿ ಶಿಫ್ಟ್ ಆಗ್ಬೋದು. ಆದರೆ ಇಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರ ಏನು, ಅತಿ ಹೆಚ್ಚು ಮತದಾರರಿರುವಂತಹ ಮುಸಲ್ಮಾನರು 50% ಅಂದರೆ 35,000 ಮತಗಳನ್ನು ಇವರು ಕಾಂಗ್ರೆಸ್ಸಿಗೆ ಹಾಕಿದ್ರೆ ಅದಾದ ನಂತರ ಮತ್ತೊಂದು ಕೆಲಸ ಆಗುತ್ತೆ. ಏನು ಕತ್ತಲ ರಾತ್ರಿ ಅಂತೇನು, ಲೋಕಸಭಾ ಚುನಾವಣೆಯಲ್ಲೇ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಒಂದು ವೋಟಿಗೆ 2,000 ರೂಪಾಯಿ ಕೊಟ್ಟಿರುವಂತಹ ದಾಖಲೆ ದಾವಣಗೆರೆಯಲ್ಲಿ ನಾವು ನೋಡಿರುವಂಥದ್ದು. ಇನ್ನು ವಿಧಾನಸಭೆಯಲ್ಲಿ ತಮ್ಮ ಮಗನನ್ನು, ಶಾಮನೂರು ಶಿವಶಂಕರಪ್ಪನವರ ಮಗನನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಎಷ್ಟು ಹಣ ಚೆಲ್ಲಾಡ್ಬೋದು, ಒಂದು ಮತಗಳಿಗೆ ಎಷ್ಟು ಹಣ ಕೊಡಬಹುದು? 5,000 ಮಾತಾಡ್ತಾ ಇದ್ದಾರೆ ಜನ. 5,000 ಒಂದು ಓಟಿಗೆ ಕೊಡುವಂಥದ್ದು ಎಲ್ಲ ಲೆಕ್ಕಾಚಾರಗಳು ಮಾತನಾಡ್ತಾ ಇರುವಂಥದ್ದು. ಇದೆಲ್ಲವೂ ಸಹ ಕ್ಷೇತ್ರದಲ್ಲಿ ಇರುವಂಥವರಿಗೆ ನಮಗೆ ಗೊತ್ತಾಗುತ್ತೆ. ಉಪಚುನಾವಣೆ ಅಂತಂದರೆ ಸರ್ಕಾರ ಬಂದು ನಿಲ್ಲುತ್ತೆ.
ಸರ್ಕಾರ ಬಂದು ನಿಲ್ಲುತ್ತೆ. ಇಲ್ಲಿ ನಿರ್ಣಾಯಕರಾದಂತಹ ಏನು ಮುಸ್ಲಿಂ ಓಟುಗಳೇನಿದಾವಲ್ಲ, ಈ ಓಟುಗಳನ್ನು 50% ನೀವು ತಗೊಂಡ್ರು ಆಟೋಮೆಟಿಕ್ಕಾಗಿ 1,00,000ಕ್ಕಿಂತ ಹೆಚ್ಚು ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ. 80% ಮತದಾನ ಆದರೂ ಸಹ. ಇದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಸಮರ್ಥ ಶಾಮನೂರನ್ನು ಅಖಾಡಕ್ಕೆ ಇಳಿಸಿದರೆ ಈ ಲೆಕ್ಕಾಚಾರದ ಮೇಲೆ ಅಖಾಡಕ್ಕೆ ಇಳಿಸಿರುವಂಥದ್ದು. ಚುನಾವಣೆಯ ಹಿಂದಿನ ರಾತ್ರಿ, ಚುನಾವಣೆಯ 2 ದಿನಗಳ ಯಾವ ರೀತಿ ಬೇಕಾದರೂ ಬದಲಾವಣೆ ಆಗಬಹುದು, ಯಾವ ರೀತಿ ಬೇಕಾದರೂ ಬದಲಾವಣೆ ಆಗಬಹುದು ಎಂಬ ಲೆಕ್ಕಾಚಾರದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರೋಚಕವಾದಂತಹ ಹಣಾಹಣಿ ಇದ್ದರೂ ಸಹ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಶಾಮನೂರವರನ್ನು ಆ ಕುಟುಂಬದ ಮತ್ತೊಂದು ಕುಡಿ ರಾಜಕೀಯಕ್ಕೆ ಇಳಿದು ಶಾಸಕರಾಗಿ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಎಂಬ ಲೆಕ್ಕಾಚಾರಗಳು ಇಲ್ಲಿರುವಂತಹ ವೋಟರ್ಸ್ಗಳನ್ನು ನಾವು ಲೆಕ್ಕ ಹಾಕಿದ್ರೆ, ಇಲ್ಲಿರುವಂತಹ ಮತದಾರರ ಮನಸ್ಥಿತಿಯನ್ನು ನಾವು ತಿಳ್ಕೊಳ್ಳೋದಾದರೆ, ಇಂದಿನ ಅನುಭವದ ಆಧಾರದ ಮೇಲೆ ಇಲ್ಲಿ ನಾವು ನೋಡೋದಾದರೆ 100% ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುವಂತಹ ಎಲ್ಲ ಸಾಧ್ಯತೆಗಳನ್ನು ಎಸ್ ಮಲ್ಲಿಕಾರ್ಜುನ್ ಅವರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಸಮರ್ಥನ ಅಖಾಡಕ್ಕೆ ಇಳಿಸಿರುವಂಥದ್ದು. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಪರಿಸ್ಥಿತಿ. ಚಿತ್ರಣ ಬದಲಾವಣೆ ಆಗಬಹುದು, ಮುಂದೆ ಬದಲಾವಣೆ ಆಗಬಹುದು, ಮತ್ತಷ್ಟು ಮತಗಳು ಬರಬಹುದು. ಚುನಾವಣಾ ಸಮಯದಲ್ಲಿ ಏನು ಆಶ್ವಾಸನೆಗಳು ಇವರು ಕೊಡ್ತಾರೆ, ಮತ್ತು ಏನೇನು ಕ್ಯಾಲ್ಕುಲೇಷನ್ಗಳು ಹಾಕ್ತಾರೆ, ಯಾವ್ಯಾವ ರೀತಿ ಮಾತುಕತೆಗಳು ಆಗುತ್ತೆ, ಎಲ್ಲವೂ ಸಹ ಮತ್ತಷ್ಟು ಓಟುಗಳು ಆ್ಯಡ್ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. 20 ಗ್ರಾಮಗಳು ಬರ್ತದೆ. 33,000 ಗ್ರಾಮೀಣ ಪ್ರದೇಶದ ಮತದಾರರು ಇದ್ದಾರೆ. 2,10,000ದಲ್ಲಿ 33,000 ಮತಗಳು ಗ್ರಾಮೀಣ ಪ್ರದೇಶದಲ್ಲಿ ಬರ್ತದೆ. ಇಲ್ಲಿ ಯಾವುದು ಬಲ್ಲೂರು, ಜಡಗನಹಳ್ಳಿ, ಕನಗೊಂಡನಹಳ್ಳಿ, ನಾಗರಸನಹಳ್ಳಿ, ತುರ್ಚಘಟ್ಟ, ಹದಡಿ, ಈ ಭಾಗದ 20 ಗ್ರಾಮಗಳು ಏನು ಬರುತ್ತಲ್ಲ, ಈ 20 ಗ್ರಾಮಗಳಲ್ಲಿ 33,000 ಮತಗಳು 33,000 ಮತಗಳು ಗ್ರಾಮೀಣ ಪ್ರದೇಶದ ಮತಗಳು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಆ್ಯಡ್ ಆಗುತ್ತೆ. ಇನ್ನುಳಿದಂತಹ ದಕ್ಷಿಣದಲ್ಲಿ ಅತಿ ಹೆಚ್ಚು ಏರಿಯಾ ಇವತ್ತು ಅಹಮದ್ ನಗರ ಇರ್ಬೋದು, ಭಾಷಾ ನಗರ ಇರ್ಬೋದು, ಆಜಾದ್ ನಗರ ಇರ್ಬೋದು, ಇಸ್ಮಾಯಿಲ್ ರಜಾಕ್ ನಗರ ಇರ್ಬೋದು, ಬಿಡಿ ಕಾಲೋನಿ ಇರ್ಬೋದು, ಈ ಕಡೆ ಭಾಗದಲ್ಲಿರುವಂಥ ಸಾಲಿಡ್ ಆಗಿ ಮುಸಲ್ಮಾನರು ಅತಿ ಹೆಚ್ಚು ವಾಸ ಮಾಡ್ತಾ ಇರುವಂತಹ ಏರಿಯಾಗಳಿದ್ದಾವೆ. ಆ ಏರಿಯಾಗಳಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ವಾಸ ಮಾಡ್ತಾ ಇರುವಂಥದ್ದು, ದಲಿತ ಸಮುದಾಯ ವಾಸ ಮಾಡ್ತಾ ಇರುವಂಥದ್ದು, ಎಲ್ಲವನ್ನೂ ನಾವು ಕ್ಯಾಲ್ಕುಲೇಷನ್ ಹಾಕ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಅಖಾಡಕ್ಕೆ ಇಳಿಸಿದ್ದಾರೆ. ಈ ಲೆಕ್ಕಾಚಾರದಿಂದಲೇ ಸಮರ್ಥಗೆ ಸೀಟ್ ಕೊಡಿಸಿರುವಂಥದ್ದು. ಈ ಕ್ಯಾಲ್ಕುಲೇಷನ್ನಿಂದಲೇ ಸಮರ್ಥ ಗೆಲ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೀಟ್ ಕೊಟ್ಟಿರುವಂಥದ್ದು. ಭಾರತೀಯ ಜನತಾ ಪಕ್ಷ ಶತಾಯ ಈ ಸೀಟನ್ನು ಗೆಲ್ಲಲೇಬೇಕು. ಈ ಬಾರಿ ದಕ್ಷಿಣದಲ್ಲಿ BJP ಬಾವುಟ ಆರಿಸಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ. ಮನೆಗೆ ಹೋಗ್ತಾ ಇದ್ದಾರೆ, ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ BJPಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತ. ಆದರೆ ಚುನಾವಣೆಯ ಹಿಂದಿನ ರಾತ್ರಿ ಏನಾಗುತ್ತೆ, 2 ದಿನಗಳಲ್ಲಿ ಏನು ಬದಲಾವಣೆ ಆಗುತ್ತೆ, ಹಿಂದಿನ ಎಲ್ಲ ಲೆಕ್ಕಾಚಾರಗಳನ್ನು ನಾವು ನೋಡೋದಾದರೆ ಶಾಮನೂರು ಕುಟುಂಬದ ಕುಡಿ ಮೊಮ್ಮಗ ಈ ಬಾರಿ ದಕ್ಷಿಣದಲ್ಲಿ ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅದು ಸತ್ಯವೂ ಆಗಬಹುದು. ಮುಂದೆ ಏಪ್ರಿಲ್ 9ನೇ ತಾರೀಕು ಚುನಾವಣೆ ಇದೆ. ಮೇ ತಿಂಗಳಲ್ಲಿ ರಿಸಲ್ಟ್ ಇದೆ. ರಿಸಲ್ಟ್ ಬಂದಾಗ ನಮಗೆ ಕರೆಕ್ಟ್ ಆದಂಥ ಪಿಕ್ಚರ್ ಸಿಗುತ್ತೆ. ಸದ್ಯಕ್ಕಂತೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇವತ್ತಿನ ಚಿತ್ರಣ ಈ ರೀತಿ ಇರುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ಪ್ರತಿ ಬಾರಿನೂ ಅವರು 20,000 25,000 ಆ ಥರ ಓಟ್ ಅಂತರದಿಂದ ಗೆದ್ಕೊಳ್ತಾ ಬರ್ತಿದ್ರು. ಈ ಬಾರಿಯೂ ಸಹ ಅದೇ ಅಂತರದಿಂದ ಗೆಲ್ತಾರ ಅಥವಾ ಮತ್ತಷ್ಟು ಮಾರ್ಜಿನ್ ಹೆಚ್ಚಾಗುತ್ತಾ ಅಥವಾ ಮಾರ್ಜಿನ್ ಕಡಿಮೆ ಆಗುತ್ತಾ ಅನ್ನೋ ಲೆಕ್ಕಾಚಾರಗಳನ್ನು ನಾವು ಮುಂದಿನ ದಿನಗಳಲ್ಲಿ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಈ ಲೆಕ್ಕಾಚಾರಗಳು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಅಕ್ಷರ ಮೀಡಿಯಾ ಏನು ಕ್ಯಾಲ್ಕುಲೇಷನ್ ಮಾಡಿದೆ, ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡಿದೆ. ಅಲ್ಲಿನ ಮತದಾರರ ಲಿಸ್ಟನ್ನು ತೆಗೆದುಕೊಂಡು ಯಾವ್ಯಾವ ಸಮುದಾಯ ಯಾವ ರೀತಿ ಇದೆ ನೋಡಿ. ಎಷ್ಟು ವಿಚಿತ್ರ ಅಂತಂದರೆ, ನಾವು ಪ್ರಜಾಪ್ರಭುತ್ವ ಅಂತೀವಿ, ಸಂವಿಧಾನ ಅಂತೀವಿ, ಎಲ್ಲವನ್ನೂ ಮಾತನಾಡ್ತೀವಿ, ಆಡಳಿತ ಪಕ್ಷ ಅಂತೀವಿ, ವಿರೋಧ ಪಕ್ಷ ಅಂತೀವಿ, ಎಲ್ಲವನ್ನೂ ಮಾತಾಡಿದ್ರು ಅಂತಿಮವಾಗಿ ನಮಗೆ ಸಿಗುವಂತಹ ಉತ್ತರ
ಜಾತಿ ಇಲ್ಲದೆ ಯಾವುದೇ ಚುನಾವಣೆ ನಡೆಯೋದಿಲ್ಲ. ಜಾತಿಯ ಮುಖ್ಯ. ನೋಡಿ, ಎಲ್ಲ ರಾಜಕೀಯ ಪಕ್ಷಗಳು ಜಾತಿಯ ಲೆಕ್ಕಾಚಾರದಲ್ಲಿ ಟಿಕೆಟ್ ಕೊಡ್ತವೆ. ಎಲ್ಲ ಮಾಧ್ಯಮಗಳು ಸಹ ಜಾತಿಯ ಲೆಕ್ಕಾಚಾರದಲ್ಲಿ ರಿಸಲ್ಟ್ಗಳನ್ನು ಹೇಳ್ತವೆ. ಇಲ್ಲಿಯೂ ಸಹ ನೋಡಿ, ಇಷ್ಟು 2026 ಇಂತಹ ತಂತ್ರಜ್ಞಾನ ಯುಗದಲ್ಲೂ ಸಹ ನಾನೂ ಸಹ ನಿಮ್ಮ ಅಕ್ಷರ ಮೀಡಿಯಾವು ಸಹ ಜಾತಿ ಲೆಕ್ಕಾಚಾರದಲ್ಲಿ ಲೆಕ್ಕ ಹಾಕೋದಾದರೆ ಇಲ್ಲಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಇದ್ದಾರೆ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅನ್ನೋ ವಿಚಾರವನ್ನು ನಾನೂ ಸಹ ಜಾತಿಯ ಆಧಾರದ ಮೇಲೇ ನಿಮ್ಗೆ ಹೇಳ್ತಾ ಇರುವಂಥದ್ದು. ನೋ ಡೆವಲಪ್ಮೆಂಟ್ ಬೇಕಾಗಿಲ್ಲ, ಭ್ರಷ್ಟಾಚಾರ ಬೇಕಾಗಿಲ್ಲ, ಕುಟುಂಬ ರಾಜಕಾರಣ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಈ ಲೆಕ್ಕಾಚಾರ ಇವತ್ತು ಕತ್ತಲ ರಾತ್ರಿನಲ್ಲಿ ಹಣ ಹಂಚೋದು, ಚುನಾವಣಾ ಆಯೋಗ ಅದು ಹಲ್ಲಕ್ಕಿತ್ತ ಹಾವು, ಅದು ತೋರ್ಪಡಿಕೆಗೆ ಮಾತ್ರ ಅಲ್ಲಿ ಇಲ್ಲಿ ರೈಡ್ ಮಾಡುತ್ತೆ. ಆದರೆ ಚುನಾವಣೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳೂ ಸಹ ಹಣವನ್ನು ಹಂಚುತ್ತಾರೆ. ಮತ್ತೊಂದು ವಿಚಾರವನ್ನು, ಈಗ ಮುಸಲ್ಮಾನರಲ್ಲಿ SDP ಇಂದ MIM ಇಂದ ಮತ್ತು ಯಾರಾದರೂ ಪಕ್ಷೇತರವಾಗಿ ನಿಲ್ತಾರಾ, ಅದೂ ಸಹ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಪ್ಲೇ ಆಗಿದೆ. ಸೈಫುಲ್ಲಾ ಖಾನ್ ಅವರು JDS ಇಂದ ನಿಂತಿದ್ರು, ಅಮಾನುಲ್ಲಾ ಖಾನ್ ಅವರು JDS ಇಂದ ನಿಂತಿದ್ರು, SDP ನವರು ಸ್ಪರ್ಧೆ ಮಾಡಿದ್ರು. ಆದರೂ ಸಹ ಶಾಮನೂರು ಶಿವಶಂಕರಪ್ಪನವರ ಇಲ್ಲಿನ ಜನ ಗೆಲ್ಲಿಸಿದ್ದಾರೆ. ಈ ಎಲ್ಲ ಲೆಕ್ಕಾಚಾರಗಳನ್ನು ನೀವು ನೋಡಿದ್ರೆ ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಯಾವ ರೀತಿ ಗೆಲ್ತಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೆದಿರುವಂತಹ ಈ ಕ್ಯಾಲ್ಕುಲೇಷನ್ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಎರಡನ್ನೂ ಟ್ಯಾಲಿ ಮಾಡಿ ಇವತ್ತು ನಿಮಗೆ ವಿಶ್ಲೇಷಣೆಯನ್ನು ಕೊಡ್ತಾ ಇರುವಂಥದ್ದು. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.